ಹಾಯ್, ಇದು ಶುಕ್ರವಾರ ಬೆಳಗ್ಗೆ. ನಾನು ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣನೇ ಮನೆ ಕೆಲಸ ಎಲ್ಲ ಮುಗಿಸಿ ಎಕ್ಸರ್ಸೈಸ್ ಆಗಿದ ತಕ್ಷಣನೇ ಫಸ್ಟ್ ಒಂದು ಪಾತ್ರೆ ನೀರ್ ಕಾಯಿಸ್ಕೊಂಡ್ಬಿಟ್ಟೆ. ಮಕ್ಕಳಿಗೆ ನಮ್ಗೆ ಕುಡಿಯೋಕೆ ಆಗತ್ತೆ ಅಂತ. ಹಾಗೆ ನನ್ಗೆ ಅಂತ ಆಪಲ್, ಬೀಟ್ರೂಟ್, ಕ್ಯಾರೆಟ್ ಜೊತೆಗೆ ಒಂದ್ ನಲ್ಲಿಕಾಯಿ ಸೇರಿಸ್ಬಿಟ್ಟು ಒಂದ್ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡೆ. ನಾನಿಲ್ಲಿ ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಜೊತೆಗೆ ಹಾಗಲಕಾಯಿ ಮತ್ತೆ ಮೊಟ್ಟೆನ ಹಾಕ್ಬಿಟ್ಟು ಪಲ್ಯ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹಾಗಲಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸು ಇದನ್ನೆಲ್ಲದನ್ನ ಫ್ರೈ ಮಾಡ್ಕೊಂಡು ಅದಕ್ಕೆ ಅದು ಹಾಗಲಕಾಯಿ ಹಾಕಿ ಅದು ಚೆನ್ನಾಗಿ ಬೆಂದ ಮೇಲೆ 2 ಮೊಟ್ಟೆ ಒಡೆದು ಹಾಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿ ಹೋಗುತ್ತೆ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು. ಹಾಗೆ ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಕೂಡ. ಅದನ್ನ ತಿನ್ಕೊಂಡು ಸ್ವಲ್ಪ ಸ್ಕೂಲ್ ಹೋಗ್ಬೇಕಾಗಿತ್ತು. ಆಟೋದಲ್ಲಿ ಸ್ಕೂಲ್ ಹೋಗಿ ಹಾಗೆ ಫೀಸ್ ಎಲ್ಲ ಸ್ವಲ್ಪ ಪೇ ಮಾಡೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಪಾಯಸ ಎಲ್ಲ ತಿನ್ಕೊಂಡ್ಬಿಟ್ಟು ಬಂದ್ವಿ ನಾನು ನನ್ನ ಪಾಪು ಇಬ್ರು. ಬರೋತ್ತಿಗೆ ತುಂಬಾನೇ ಲೇಟ್ ಆಗಿತ್ತು, ಹಾಗೆ ಸುಸ್ತಾಗಿತ್ತು ಕೂಡ. ಹಾಗೆ ಆಪಲ್ ಮಿಲ್ಕ್ ಶೇಕ್ ಮಾಡಿದೆ ಬೆಲ್ಲ ಹಾಕಿ. ಇವತ್ತು ಡಿಫರೆಂಟ್ ಟೇಸ್ಟ್ ಇತ್ತು, ಹಾಗೆ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಯಾವ್ದಾದ್ರು ರೆಸಿಪಿಗಳು ನಿಮಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.